Hi, welcome back to my YouTube channel. So, ನನ್ನ ರಜೆ ಮುಗಿಲಿಕ್ಕಿಂತ 7 days ಉಂಟು. I think ಇನ್ನು ಆ 7 days ಅಲ್ಲಿ we'll be doing and trying different kind of food at my place. And today is Sunday and it's a fun day. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಕೋಕೋನಟ್ ದೋಸೆ ಅಂತ ಮಾಡಿದ್ದಾರೆ. ಸೊ ನಿಮಗೆಲ್ಲ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ. ಮತ್ತು ಅದು ಮಾಡೋ ಪ್ರೊಸೀಜರ್ ಕೂಡ ನಾನು ವಿಡಿಯೋ ಮಾಡಬೇಕಿತ್ತು, ಬಟ್ ಅದನ್ನ ಮಾಡಲಿಕ್ಕೆ ಆಗಲಿಲ್ಲ ಬಿಕಾಸ್ ಅದನ್ನೇ ರಾತ್ರಿ ಮಾಡಿ ಕಳಿಸಿ ಫರ್ಮೆಂಟೇಷನ್ ಅಂತ ಇಟ್ಟಿದ್ರು. ಸೊ ಬಟ್ ಆ ಒಂದು ವಿಡಿಯೋನ ಮಾಡಲಿಕ್ಕೆ ಆಗಲಿಲ್ಲ, ನೋ ಪ್ರಾಬ್ಲಮ್. ಬಟ್ ನಾವು ತೋರಿಸಿ ಹೇಗೆ ಮಾಡ್ತೇವೆ ಅನ್ನೋದನ್ನ ನಿಮಗೆ ನಾನು ತೋರಿಸ್ತೇನೆ. ಮತ್ತು ನನಗೆ ಗೊತ್ತಿಲ್ಲ ಬೇರೆಯವರೆಲ್ಲ ಹೇಗೆ ವೀಡಿಯೋಸ್ ಮಾಡ್ತಾರೆ ಅಂತ ಹೇಳಿ. ಐ ಥಿಂಕ್ ಫ್ರಮ್ ಪಾಸ್ಟ್ 2-3 days my videos were actually going good ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು 10-12 views ಆದರೂ ಸಿಗ್ತಾ ಇತ್ತು. ಬಟ್ ಐ ಥಿಂಕ್ ಫ್ರಮ್ ಬಿಫೋರ್ ಎಸ್ಟರ್ಡೇ ವ್ಯೂವೇ ಹೋಗ್ತಾ ಇಲ್ಲ. ಆ್ಯಕ್ಚುಲಿ ಒಂದೆರಡು ದಿವಸದಿಂದ ನಾನು ತುಂಬ ಖುಷಿಪಟ್ಟಿದೆ, ಓಕೆ ಸಮಥಿಂಗ್ ಈಸ್ ವರ್ಕಿಂಗ್ ಅಂತ ಹೇಳಿ. ಬಟ್ ನಾವು ಐ ಫೀಲ್ ಲೈಕ್ ಇಟ್ಸ್ ನಾಟ್ ರಿಯಲಿ ವರ್ಕಿಂಗ್. ಬಟ್ ಐ ಆಮ್ ನಾಟ್ ಡೂಯಿಂಗ್ ಇಟ್ ಫಾರ್ ಸಮಥಿಂಗ್ ಟು ವರ್ಕ್, ಬಟ್ ಯಾ ಐ ಆಮ್ ಜಸ್ಟ್ ಗಿವಿಂಗ್ ಅ ಟ್ರೈ. ಸೊ ಲೈಕ್ ಎಕ್ಸ್ಪೆಕ್ಟೇಷನ್ ಅನ್ನೋದು ಏನೂ ಇಲ್ಲ, ಬಟ್ ಆದರೂ ಕೂಡ ಒಂದು 12-11 ವ್ಯೂ ಹೋಗಿ ಈಗ ಏನು ಸಹ ಹೋಗ್ತಿಲ್ಲ ಅಂತ ಹೇಳಿದರೆ ನನಗೆ ಈಗ ನಾ ಕೂತ್ಕೊಂಡು ಅನಲೈಸ್ ಮಾಡ್ತಾ ಇದ್ದೇವೆ ಇಟ್ಸ್ ನಾಟ್ ವರ್ಕಿಂಗ್. ಸೊ ವಾಟ್ ಕೈಂಡ್ ಆಫ್ ಕಾಂಟೆಂಟ್ ಇಸ್ ವರ್ಕ್ಡ್ ಅಂತ ಹೇಳಿ. ಬಟ್ ಐ ಡೋಂಟ್ ನೋ, ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಫಿಗರ್ ಇಟ್ ಔಟ್, ಬಟ್ somehow it's going on. ನನಗೆ ಗೊತ್ತಿಲ್ಲ ಈ ವಿಡಿಯೋ ಕೂಡ ಹೇಗೆ ಹೋಗ್ತದೆ ಅಂತ ಹೇಳಿ. ಐ ಹ್ಯಾವ್ ನೋ ಎಕ್ಸ್ಪೆಕ್ಟೇಷನ್ ಅಗೇನ್, but then still I just want to analyze which kind of videos works and which kind of videos doesn't work for my channels. So ನನ್ನ niche ಬಂದ್ಬಿಟ್ಟು it is all storytelling ಮತ್ತು cooking videos. As I have told you before, cooking videos and storytelling video is on my main thing to do. But also the normal day-to-day life ka vlogging, I think I'm very sure once I go out to the hostel I'll be not able to do that. But till there, let me do the normal vlogs. At the same time, some cooking videos for sure and also storytelling videos. Storytelling videos ಏನು ಆಗ್ತಾ ಉಂಟಂತ ಹೇಳಿದರೆ I am just learning the way to express to storytelling. ಅದೊಂದು ವೇ ಇರುತ್ತಲ್ಲ, ಆ ಒಂದು ವೇನ ನಾನು ಸ್ಟಿಲ್ ಲರ್ನಿಂಗ್. ಆ್ಯಂಡ್ ಕುಕ್ಕಿಂಗಲ್ಲಿ ಸಹ ತುಂಬ ನೀವು ನೋಡಿರ್ಬೋದು ಕುಕ್ಕಿಂಗ್ ವೀಡಿಯೋಸಲ್ಲಿ ಏನು ಆಗ್ತಾ ಉಂಟಂತ ಹೇಳಿದರೆ ಕೆಲವು ಮಾಡೋ ಪ್ರೊಸೀಜರ್ಸ್ ನಾನು ತೋರಿಸ್ತೇನೆ, ಬಟ್ ದೆನ್ ನಾಟ್ ದ ಕಂಪ್ಲೀಟ್ ಪ್ರೊಸೀಜರ್ ಆಫ್ ಮೈ ಕುಕಿಂಗ್. ದಟ್ ಈಸ್ ವೇರ್ ಐ ಆಮ್ ಗೋಯಿಂಗ್ ಡೌನ್ ಆ್ಯಂಡ್ ರಾಂಗ್. ಐ ಥಿಂಕ್ ಐ ಹ್ಯಾವ್ ಟು ರಿಯಲಿ ವರ್ಕ್ ಆನ್ ದ್ಯಾಟ್. ಬಟ್ ಏನಾಗುತ್ತೆ ಅಂತ ಹೇಳಿದರೆ ಲೈಕ್ ಈಗ ನಮ್ಮ ಮೈಂಡಲ್ಲಿ 24 hours ಕೂಡ ವ್ಲಾಗ್ ಮಾಡಿ ಲೈಕ್ ತೋರಿಸ್ಬೇಕನ್ನೋದೇ ಇರೋದಿಲ್ಲ. ಸೊ ಒಂದು ಲೈಕ್ ಒಂದು ಕರೆಕ್ಟಾಗಿ ಒಂದು ಪ್ರಾಪರ್ ಕುಕ್ ಆಗಿದ ತಕ್ಷಣ ನಮ್ಗೆ ಎಂತ ಅನಿಸ್ತದೆ ಅಂದರೆ ಫಸ್ಟ್ ಅದನ್ನು ತಿನ್ನುವ ಅಂತ ಹೇಳಿ. ಬಟ್ ವೆನ್ ಐ ಲುಕ್ ಎಟ್ ಅದರ್ ವೀಡಿಯೋಸ್, the one who is doing food videos, food vlogging and all, they keep the video from first to end. ಲೈಕ್ ಅವ್ರು ಎಲ್ಲ ತೋರಿಸ್ತಾರೆ, ಅವ್ರು ಹೇಗೆ ಮಾಡ್ತಾರೆ, ಅವ್ರು ಹೇಗೆ ಕುಕ್ ಮಾಡಿದ್ರು, ಏನು ಹಾಕಿದ್ರು ಎಲ್ಲ ಕೂಡ ತೋರಿಸ್ತಾರೆ. ಬಟ್ ನನ್ನ ವಿಷಯದಲ್ಲಿ ಎಂತ ಆಗ್ತಾ ಉಂಟಂತ ಹೇಳಿದರೆ ನಾನು ಬರೀ ಚೂರು ಮಾಡೋದನ್ನ ತೋರಿಸ್ತೇನೆ, ಬಟ್ ಅದನ್ನು ಟೇಸ್ಟ್ ಹೇಳ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಅದು ಹೇಗೆ ಕರೆಕ್ಟ್ ಒಂದು ಪ್ರೊಸೀಜರ್, ಅದಕ್ಕೆ ಕರೆಕ್ಟ್ ನಾವು ಎಂತ ಹಾಕಿದ್ವಿ ಅಂತ ಅದೆಲ್ಲ ನನಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. I mean, I have to work on that. I think right now I don't want to pressurize myself to all of that. I just want to do vlogs. I just want to enjoy the procedure what I'm doing right now. So I don't know where it's going to take me, but still let's give it a try and learn a lot from this. And so ಇವತ್ತು ನಮ್ಮ ಕೋಕೋನಟ್ ದೋಸೆ ನಿಮಗೆ ತೋರಿಸ್ತೇನೆ. ನನಗೆ ಗೊತ್ತಿಲ್ಲ ನಾನು ಟೇಸ್ಟ್ ಆ್ಯಕ್ಚುಲಿ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಐ ಆಮ್ ರಿಯಲಿ ನಾಟ್ ಶೋರ್ ಅದು ಚೆಂದ ಇದ್ರೆ ನಾನು ಅದನ್ನು ರಿವ್ಯೂ ಮಾಡ್ತೇನೆ. ಇಫ್ ನಾಟ್ ಐ ಜಸ್ಟ್ ಗೋನಾ ನಾಟ್ ಶೋ ಎನಿಥಿಂಗ್ ಅಬೌಟ್ ಇಟ್. I think and the one more thing what is consistency maintain ಮಾಡಿದ್ದೇನೆ. I think it's been a week, not a week, I think it's been 3-4 days I came to home and 3-4-5 days ಕೂಡ consistent ಆಗಿ ವಿಡಿಯೋ ಮಾಡಿ I'm uploading it on YouTube channel. Yay, that's a good thing, which I really wanted that kind of consistency back, and I did that, which I'm very happy. At the same time ಈ ಒಂದು ಕನ್ಸಿಸ್ಟೆನ್ಸಿ ಕೂಡ ನಾನು ಹಾಸ್ಟೆಲ್ಗೆ ಹೋದಾದ ಮೇಲೆ ಸಹ ನಾನು ಮೇಂಟೈನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಐ ಆಮ್ ನಾಟ್ ರಿಯಲಿ ಶೋರ್. ಒನ್ಸ್ ಆಫ್ಟರ್ ಐ ಗೋ ಟು ಹಾಸ್ಟೆಲ್ ಐ ರಿಯಲಿ ಡೋಂಟ್ ನೋ how the situation is going to be there, but unless until I be at home I'll really try to make vlogs and upload it. So that's all for today, and I'm also going to show the coconut dosa to you people, so come with me. ಮಸ್ತ್ ಹೆದರಿಕೆ ಆಗ್ತದೆ. ದೇವರೇ,
ನಮ್ಮ ಸ್ಟವ್ ಕೂಡ ರೆಡಿ ಆಗಿದೆ ಆ್ಯಂಡ್ ದೋಸೆ ಕೂಡ ಕಾಯ್ತಾ ಇದೆ. ಅದು ಹಂಚಕ್ಕೆ ಹಾಕಿ ಒಳ್ಳೆ ಒಳ್ಳೆ ಕ್ರಿಸ್ಪಿ ಕ್ರಿಸ್ಪಿ ದೋಸೆ ಮಾಡಲಿಕ್ಕೆ. ನಾ ದೋಸೆಗೆ ಜಾಸ್ತಿ ಎಣ್ಣೆ ಹಾಕೋದಿಲ್ಲ. ಹಂಚು ಕಾಯ್ತಾ ಉಂಟು, ನಾನು ಕೂಡ ಕಾಯ್ತಾ ಇದ್ದೇನೆ ನನ್ನ ಕ್ರಿಸ್ಪಿ ಕ್ರಿಸ್ಪಿ ದೋಸೆ ತಿನ್ನಲಿಕ್ಕೆ. ಇದು ಚಿಕ್ಕ ಹಂಚ ಆಗಿರೋದ್ರಿಂದ ನಾವು ಜಾಸ್ತಿ ಹಾಕೋದು ಬೇಡ. ವಾವ್, ನನ್ನ ದೋಸೆ ಚಂದ ಬಂತು. ಈಗ ಇದನ್ನು ಇದರಿಂದ ಕವರ್ ಮಾಡಿ ಸ್ವಲ್ಪ ಹೊತ್ತು ಬಿಡುವ. ಓಕೆ, ಹಾಯ್, ಗುಡ್ ಮಾರ್ನಿಂಗ್. ತುಂಬ ಬೇಗ ಎದ್ದಿದ್ದೀರಾ? ಯಾಕೆ ಇಷ್ಟು ಬೇಗ ಇದ್ರಿ ನೀವು? ಯಾಕೆ ಇಷ್ಟು ಬೇಗ ಇದ್ರಿ? ಎಂತಾಯಿತು? ನೋಡಿ ಅಪ್ಪನ ದೋಸೆ ಹೇಗಾಗಿದೆ. ಇದನ್ನು ಮತ್ತೆ ಹಾಗೆ ಕ್ಲೋಸ್ ಮಾಡುವ ಬಿಸಿ ಉಂಟು. The breakfast is ready and I'm here to try them how it is ಅಂತ ಹೇಳಿ. ನೋಡಲಿಕ್ಕೆ ತುಂಬ ಕ್ರಿಸ್ಪಿ ತುಂಬ ಚಂದ ಕಾಣ್ತಾ ಉಂಟು. ಹೇಗೆ ಉಂಟಂತ ಸಹ ಟ್ರೈ ಮಾಡುವ, ಬನ್ನಿ. So it's very different from the normal dosa. Coconut taste ನಿಮಗೆ ಬಾಯಿಗೆ ಸಿಗ್ತದೆ. And this green coconut chutney is too good. So out of 10 I would like to give 8.5. ಅದು ದೊಡ್ಡ ಹಂಚಲ್ಲಿ ಮಾಡಿದರೆ ಇನ್ನೂ ತುಂಬ ಚಂದ ಆಗ್ತದೆ. ಇದನ್ನು ಬೇಗ ಫಿನಿಶ್ ಮಾಡಿ ನಾನು ಮತ್ತೆ ಬರ್ತೇನೆ. Until then.